Hey guys, welcome back to my YouTube channel. So ಇವತ್ತು ನಾವು ತಂದಿದ್ದೀವಿ 2017 ಮಾಡಲ್ ಬಜಾಜ್ ಅವೆಂಜರ್ 220 ಸ್ಟ್ರೀಟ್. ಸೊ ಈ ಗಾಡಿ ಬಂದುಬಿಟ್ಟು ಬಜಾಜ್ ಅವೆಂಜರ್ ಸ್ಟ್ರೀಟ್ 220. ನೀವು ನೋಡ್ಬೋದು ಇಲ್ಲಿ ಅವೆಂಜರ್ ಬ್ರ್ಯಾಂಡಿಂಗ್ ಇದೆ, ಆಮೇಲೆ ಇಲ್ಲಿ 220 ಸ್ಟ್ರೀಟಿಂದು ಬ್ಯಾಚಿಂಗ್ ಇದೆ. ಈ ಬೈಕ್ ಬಂದುಬಿಟ್ಟು ತುಂಬ ಕಂಫರ್ಟೇಬಲ್ ಬೈಕು. ನೀವು ಲಾಂಗ್ ರೈಡಿಗೆಲ್ಲ ಹೋಗ್ತೀರಾ ಅಂದರೆ ಒಳ್ಳೆ ಕಂಫರ್ಟೇಬಲ್ ಬೈಕ್. ಮತ್ತು ಇದು 220cc ಆಗಿದ್ದಕ್ಕೆ ನಿಮಗೆ ಇಂಜಿನ್ಗೆ ಸ್ಟ್ರೆಸ್ಸು ಬೀಳಲ್ಲ. ಬರೀ ಇವಾಗ ಫ್ರಂಟಲ್ಲಿ ನೋಡೋಣ, ಟೈರ್ ನೋಡೋಣ. ಟೈರ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 80/100/17 ನಿಮ್ಗೆ ಡಿಸ್ಕ್ ಸಿಗುತ್ತೆ. ಆಮೇಲೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು ನಿಮಗೆ ಗಾಡಿ ಇದೆ. ಮತ್ತು ತುಂಬ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಬ್ರೇಕ್ ನೋಡ್ಬೋದು, ಬೈಬಿ ಬ್ರ್ಯಾಂಡಿಂದು ಡಿಸ್ಕ್ ಬ್ರೇಕು, ಆಲ್ಮೋಸ್ಟ್ 28 mm ಬರುತ್ತೆ ಇದು. ಹಂಗೆ ಬಂದರೆ ಇದು ಬಂದು ಇಂಡಿಕೇಟರು, ಹೆಡ್ ಲ್ಯಾಂಪು. ಇದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ವಿಂಡ್ಶೀಲ್ಡು. ಐ ಥಿಂಕ್ ಸ್ಟ್ರೀಟಿಗೆ ವಿಂಡ್ಶೀಲ್ಡ್ ಬರೋಲ್ಲ. ನಿಮಗೆ ಇದೊಂದು ಸ್ಪೆಷಲ್ ಥಿಂಗ್ ಏನಂದರೆ ನೀವು ಇಲ್ಲೆಲ್ಲದು ನೋಡ್ಬೋದು, ಎಲ್ಲೂ ಕೀ ಹಾಕೋದು ಜಾಗ ಸಿಗೋಲ್ಲ. ಇದ್ರ ಕೀ ಹಾಕೋದು ಬಂದುಬಿಟ್ಟು ಇಲ್ಲಿ ಆನು ಆಫು. ಆಮೇಲೆ ಇನ್ನೊಂದು ಏನಂದರೆ ಹ್ಯಾಂಡ್ ಲಾಕ್ ಮಾಡೋದು ಇಲ್ಲಿ. ಡ್ಯಾಶ್ ನೋಡೋಣ ನಾವು, ಒಂದು ಸ್ಪೀಡು ಓಡೋ, ಇಲ್ಲಿ ಟ್ರಿಪ್ ಮೀಟರ್ ಸೆಟ್ ಮಾಡ್ಬೋದು. ಆಮೇಲೆ ಇದು ಬಂದುಬಿಟ್ಟು ಕಿಲ್ ಸ್ವಿಚ್ಚು, ಸೈಡ್ ವ್ಯೂ ಮಿರರು, ಇಗ್ನಿಷನ್, ಸ್ಟಾರ್ಟ್ ಬಟನ್ನು, ಇದು ಹೆಡ್ಲೈಟು, ಇದೊಂದು ಎಕ್ಸ್ಟ್ರಾ ಲೈಟಿಂದು, ಹೈ ಬೀಮು, ಲೋ ಬೀಮು, ಪಾಸು, ಹಾರ್ನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಸೈಡ್ ಮಿರರು. ಮತ್ತು ಈ ಗ್ಲಾಸಿನ ಪೇಂಟ್, ಗಾಡಿನ ಪೇಂಟ್ ನೋಡ್ಬೋದು, ಮ್ಯಾಟ್ ಫಿನಿಷಲ್ಲಿ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ಗೇಜ್ ಸರಿ ತೋರಿಸಲ್ಲ ಇದು, ಯಾಕಂದರೆ ಇದು ಬೈಕ್ ಇವಾಗ ಸ್ವಲ್ಪ ಲೆಫ್ಟ್ ಸೈಡಿಗೆ ಬೆಂಡ್ ಆಗಿದೆ, ಸೈಡ್ ಸ್ಟ್ಯಾಂಡಲ್ಲಿ ಇದೆಲ್ಲ, ಅದಕ್ಕೆ ಆಲ್ಮೋಸ್ಟ್ ಆಫ್ ಟ್ಯಾಂಕ್ ಇದೆ, ಸ್ವಲ್ಪ ಮೇಲಿದೆ ಪೆಟ್ರೋಲು. ಇಲ್ಲಿ ನೋಡ್ಬೋದು ಇನ್ನೊಂದಿದೆ, ಒಂದು ಬ್ಯಾಟ್ರಿ, ಇನ್ನೊಂದು ಇಂಡಿಕೇಟರಿಂದ ಬರುತ್ತೆ, ಆಮೇಲೆ ಹೈ ಬೀಮ್, ಲೋ ಬೀಮಿಂದು. ಮತ್ತು ಈ ಗಾಡಿದು ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು 13 ಲೀಟರು ಫ್ಯೂಯಲು. E20 ಕಂಪ್ಲೇಂಟ್ ಇಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ಇದು ಡಿಸ್ಕಿಂದು ಆಯಿಲು. ಒಳ್ಳೆ ಪ್ರಾಕ್ಟಿಕಲ್ ಗಾಡಿ. ಮತ್ತು ನೀವು ಸೀಟ್ ನೋಡ್ಬೋದು, ತುಂಬ ವೈಡ್ ಆಗಿದೆ. ನಾವು ಫ್ಯಾಟ್ ಇರೋದ್ರಲ್ಲಿ ಆರಾಮಾಗಿ ಕೊಡ್ಬೋದು. ಹಿಂದೆ ಸೀಟು ಅಷ್ಟು ವೈಡ್ ಇಲ್ಲ, ಬಟ್ ಸ್ಟಿಲ್ ಕಂಫರ್ಟೇಬಲ್ ಆಗಿ ಕೊಡ್ಬೋದು. ಇಲ್ಲಿ ಒಂದು ಬ್ಯಾಕ್ ರೆಸ್ಟ್ ಇದೆ. ಈ ಇಂಜನ್ ಬಂದುಬಿಟ್ಟು 220cc DTSI ಆಯಿಲ್ ಕೂಲ್ ಇಂಜನ್ನು. ಇಟ್ ಪ್ರೊಡ್ಯೂಸಸ್ ಆಲ್ಮೋಸ್ಟ್ 19 horse power ಆ್ಯಂಡ್ 17.5 Nm ಆಫ್ ಟಾರ್ಕ್. ಈ ಸೆಗ್ಮೆಂಟಿಗೆ ಒಳ್ಳೆ ಪಂಚೆ ಇದೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲಿದೆ. ಇದು ಆಯಿಲ್ ಕೂಲಿಂಗ್ ಸಿಸ್ಟಮು, ಇದು ಇಂಜಿನ್ ಕೂಲಿಂಗ್ ಸಿಸ್ಟಮು. ಈ ವೆಂಟ್ಸ್ ನೋಡ್ಬೋದು, ಇದು ವೆಂಟ್ಸಿಂದ ಇಂಜಿನ್ ಕೂಲ್ ಆಗುತ್ತೆ. ಇದು ಚೋಕ್ ಬಟನ್ನು, ಆಮೇಲೆ ಇದು ಕಾರ್ಬೊರೇಟರು, ನಿಮಗೆ ರಿಸರ್ವು, ಫ್ಯೂಯಲ್ ಆನು ಆಫು, ಚೇನ್ ನೋಡ್ಬೋದು. ಆಮೇಲೆ ಹಿಂದೆ ಟೈರ್ ಬಂದುಬಿಟ್ಟು 130/90/15 ಟ್ಯೂಬ್ಲೆಸ್ ಟೈರ್ ಎಲ್ಲ ನೋಡ್ಬೋದು. ನೀವು ಟೈರ್ ತುಂಬ ವೈಡ್ ಆಗಿದೆ, 15 ಅಲ್ಲ, ಅದಕ್ಕೆ ಟೈರ್ ತುಂಬ ವೈಡ್ ಆಗಿದೆ, ಆಲ್ಮೋಸ್ಟ್ ನನ್ನ ಕೈ ಎಷ್ಟೆಷ್ಟು ಬರುತ್ತೆ. ಆಮೇಲೆ ಇದೆಲ್ಲ ಆಫ್ಟರ್ ಮಾರ್ಕೆಟು ಈ ಕವರು. ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು, ಒಳ್ಳೆ ಪ್ರಾಕ್ಟಿಕಲ್ ಬೈಕು. ನಿಮಗೆ ಲಾಂಗ್ ರೈಡಿಗೆ ಹೋಗೋಕ್ಕೆಲ್ಲ ಒಳ್ಳೆ ಯೂಸ್ಫುಲ್ ಬೈಕು. ಈ ಬೈಕ್ ಬಂದುಬಿಟ್ಟು ನಮ್ಮ ಫ್ರೆಂಡಿಂದು, ಅವನು ಬೆಂಗಳೂರಿಂದ ಜೋಗಕ್ಕೆಲ್ಲ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಬಂದಿದ್ದಾನೆ. ಒಳ್ಳೆ ಬೈಕೆ. ಮತ್ತು ಇನ್ನೊಂದು ಇಂಪ್ರೆಸಿವ್ ಏನಂದರೆ, ಈ ಬೈಕು ಹೈವೇಯಲ್ಲಿ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಚೆಕ್ ಮಾಡಿ ನೋಡಿದ್ದಾನೆ, 47 ಸಮಥಿಂಗ್ ಏನೋ ಮೈಲೇಜ್ ಬಂದಿದೆ. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ ಈ ಬೈಕ್ ಜಾಸ್ತಿ ಓಡಿದ್ದು ಬೆಂಗಳೂರಲ್ಲಿ ಕೋರಮಂಗಲ ಸೈಡಲ್ಲಿ, ನಿಮ್ಗೆ ಗೊತ್ತಲ್ಲಿ ಟ್ರಾಫಿಕ್ಕು, ಅಲ್ಲಿ ಆಲ್ಮೋಸ್ಟ್ 35 to 37 ಹಂಗೆ ಆ್ಯಾವ್ರೇಜ್ ಬಂದಿದೆ. ಒಳ್ಳೆ ಪ್ರಾಕ್ಟಿಕಲ್ ಬೈಕೆ. ಇವಾಗ ನಾವು ಈ ಬೈಕನ್ನು ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಟ್ ಸೌಂಡ್ ನೋಡೋಣ. ನೋಡ್ಬೋದು, ಇದು ಇವಾಗ ಐಡಲಲ್ಲಿದೆ. ಇದು ಒಂದು BS4, ಇದು BS6 ಅಲ್ಲ, BS4 ಬೈಕು. ಬದೇ ಮಾಡೋಣ. ಲೈಟಾಗಿ ಇಲ್ಲಿ ವೈಬ್ರೇಷನ್ ಇದೆ, ಬಿಟ್ಟರೆ ಬೇರೆ ಜಾಸ್ತಿ ವೈಬ್ರೇಷನ್ ಇಲ್ಲ. ಆಫ್ ಮಾಡೋಣ. ಬರೀ ಇವಾಗ ಓಡಿಸ್ ನೋಡೋಣ ಬೈಕು. ಸ್ಟಾರ್ಟಿಂಗ್ ಇಂಪ್ರೆಷನ್ ಏನಂದರೆ, ಒಳ್ಳೆ ರಿಫೈನ್ ಆಗಿದೆ ಇಂಜನ್ನು, BS4 ಆದರೂ. ಫಸ್ಟ್ ಗೇರಿಗೆ ಹಾಕ್ದು ನೋಡೋಣ, ಹೋಗೋಣ ಬರೀ. ಸಿಟ್ಟಿಂಗ್ ಪೋಸ್ಚರ್ ಮಾತ್ರ ತುಂಬ ಚೆನ್ನಾಗಿದೆ, ಒಂದು ಕಂಫರ್ಟೇಬಲ್ ಸಿಟ್ಟಿಂಗ್ ಪೋಸ್ಚರ್ ಅಂತಲೇ ಹೇಳ್ಬೋದು. ಸಿಟ್ಟಿಂಗ್ ಪೋಸ್ಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಈ ದೊಡ್ಡ ವಿಂಡ್ಶೀಲ್ಡಿಂದ ಏರ್ ಆಲ್ಮೋಸ್ಟ್ ತಲೆ ಮೇಲಿನ ಹೋಗ್ಬಿಡುತ್ತೆ. ಮತ್ತು ಇದಕ್ಕೆ ಅಷ್ಟು ಏರೋಡೈನಮಿಕ್ಸ್ ಅಷ್ಟು ಮ್ಯಾಟ್ರ್ ಆಗೋಲ್ಲ, ಬಿಕಾಸ್ ಐ ಥಿಂಕ್ ಟಾಪ್ ಸ್ಪೀಡೇ 120-140 ಹೋಗುತ್ತೆ. ಅಷ್ಟು ಯಾರು ಹೋಗಲ್ಲ ಈ ಬೈಕ್. ಈ ಬೈಕ್ ಇಸ್ ಜಸ್ಟ್ ಮೆಂಟ್ ಫಾರ್ ಕ್ರೂಸಿಂಗ್ ಅಷ್ಟೇ, ಕ್ರೂಸಿಂಗ್ ಪರ್ಪಸಿಗೆ ಮಾತ್ರ ಈ ಬೈಕ್ ಇರೋದು. ಬರೀ ಇವಾಗ ಒಂದು ಸ್ವಲ್ಪ ಲೈಟಾಗಿ ಪುಷ್ ಮಾಡಿ ನೋಡೋಣ. ಬ್ರೇಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿದ್ರೆ ಫ್ರಂಟಿಂದ ಒಂದು ಬೈಕ್ ಬಂತು, ಇವಾಗ ಬ್ರೇಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ.
ಇವಾಗ ನೋಡ್ಬೋದು ನಾವು ಸ್ವಲ್ಪ ಬಂಪಿ ರೋಡಲ್ಲಿ ಬಂದಿದೆ. ನಿಮಗೆ ಕ್ಯಾಮ್ರಾದಲ್ಲಿ ರೋಡ್ ಚೆನ್ನಾಗಿ ಕಾಣುತ್ತೆ, ಬಟ್ ರೋಡ್ ತುಂಬ ಬಂಪ್ ಆಗಿದೆ. ಇದು ಇಲ್ಲಿ ಈ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮಗೆ ಅಷ್ಟೇನು ಬಂಪ್ ಫೀಲ್ ಆಗ್ತಿಲ್ಲ. ಅದೇ ನೀವು ಬೇರೆ ಗಾಡಿಯಲ್ಲಿ ಬಂದರೆ ಒಳ್ಳೆ ಬಂಪಿ ಅನಿಸುತ್ತೆ. ಇದರಲ್ಲಿ ಸಸ್ಪೆನ್ಷನ್ ಚೆನ್ನಾಗಿದೆ, ಅದಕ್ಕೆ ಅಷ್ಟೇನು ಬಂಪ್ ಫೀಲ್ ಆಗಿದೆ. ಯಾಕಂದರೆ ಮತ್ತೆ ನಾವು ಸ್ಟಿಲ್ ಇಬ್ಬರು ಇದ್ದೀವಿ ಬೈಕಲ್ಲಿ. ನನ್ನ ಪಿಲಿಯನ್ ಇದ್ದಾನೆ, ಬಟ್ ಬೈಕ್ ತುಂಬ ಒಳ್ಳೆ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಬರ್ರಿ ನಾವು 0 to 80, 100 ಬೇಡ, 80 ಚೆಕ್ ಮಾಡಿ ನೋಡೋಣ. ಕಿಲ್ ಸ್ವಿಚ್ ಆನ್ ಮಾಡಿದೆ. ಓಕೆ, ಬರೀ ಹೋಗೋಣ ಇವಾಗ. $40, $60, ಥರ್ಡ್ ಗೇರಲ್ಲೇ 90 ಹೋಯ್ತು ಬೈಕು. ನೀವು ನೋಡ್ಬೋದು, ಒಳ್ಳೆ ಇಂಪ್ರೆಸಿವ್ ಇಂಜಿನ್ ಅಂತಲೇ ಹೇಳ್ಬೋದು. ಈ ಬೈಕು ಸ್ಪೀಡಿಂಗ್ ಏನಿರೋದಲ್ಲ, ಒಳ್ಳೆ ಆರಾಮ್ ಕ್ರೂಸ್ ಮಾಡೋಕ್ಕೆ. ಇವಾಗ ನೋಡ್ಬೋದು, 5th ಗೇರ್ ಹಾಕ್ದ ಒಂದು 60 ಸ್ಪೀಡಲ್ಲಿ ಆರಾಮಾಗಿ ಕ್ರೂಸ್ ಮಾಡೋಕ್ಕಿರೋದು. ಒಳ್ಳೆ ಮೈಲೇಜ್ ಬರುತ್ತೆ ಅವಾಗ. ಬರೀ ಒಂದು ಸ್ವಲ್ಪ ಕಾರ್ನರಿಂಗ್ ಟೆಸ್ಟ್ ಮಾಡಿ ನೋಡೋಣ. ಒಂದು 60ಅಲ್ಲಿ ಚೆಕ್ ಮಾಡೋಣ. 60 ಬೇಡ, 50ಅಲ್ಲಿ ಕಾರ್ನರಿಂಗ್ ಮಾಡಿ ನೋಡೋಣ ಹೆಂಗೆ ಕಾರ್ನರಿಂಗ್ ಇರುತ್ತೆ. ಅಲ್ಲ ಅದಕ್ಕೆ ಒಳ್ಳೆ ಕಾರ್ನರ್ ಆಗುತ್ತೆ ಬೈಕು. ನೋಡ್ಬೋದು, ತುಂಬ ಈಸಿಯಾಗಿ ಕಾರ್ನರ್ ಆಗುತ್ತೆ, ತೊಂದರೆನೇ ಇಲ್ಲ. ವಿಂಡ್ ಬ್ಲಾಸ್ಟ್ ಸಿಕ್ಕಾಪಟ್ಟೆ ಇದೆ. ವಿಂಡ್ ಬ್ಲಾಸ್ಟು ಆರಾಮಾಗಿ 80ಅಲ್ಲಿ ಕ್ರೂಸ್ ಮಾಡ್ಬೋದು. ಈ ಬೈಕಲ್ಲ ಹೆಂಗಂದ್ರೆ, ಒಂದು ಬ್ಯಾಗಲ್ಲಿ ಒಂದು 4-5 ಬಟ್ಟೆ ತುಂಬಿ ಹಿಂದೆ ಕಟ್ಟಿ ಲಾಂಗ್ ರೈಡಿಗೆ ಹೋಗ್ತಾ ಇರೋದು ಹೈವೇ ಮೇಲೆ. ಇದು ಬೈಕ್ ರೋಡೆಲ್ಲ, ಈ ಬೈಕಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಕಷ್ಟ ಆಗ್ಬೋದು. ಏನಿಲ್ಲ, ಲಾಂಗ್ ರೈಡ್ ಹೋಗ್ತಾ ಇರೋದು ಏನು ಆರಾಮ ಕ್ರೂಸಿಂಗ್, ಏನು ಪ್ರಾಬ್ಲಮ್ ಬರಲ್ಲ. ಪೆಟ್ರೋಲ್ ಹಾಕಕ್ಕೆ ದುಡ್ಡಿದ್ರೆ ಸಾಕು, ಡೆಸ್ಟಿನೇಷನ್ ಆಟೋಮೆಟಿಕ್ ಆಗಿ ಒಂದೊಂದು ಡೆಸ್ಟಿನೇಷನ್ಗೆ ಆರಾಮಾಗಿ ಹೋಗ್ತಾ ಇರ್ಬೋದು. ಒಳ್ಳೆ ಕ್ರೂಸಿಂಗ್ ಬೇಕು. ನಿಮಗೆ ಬಡ್ಜೆಟಿಗೆ ಏನಾದರೂ ಒಳ್ಳೆ ಟೂರಿಂಗ್ ಬೈಕ್ ಬೇಕಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಬೈಕು. ನಿಮಗೆ ಯೂಸ್ ಮಾರ್ಕೆಟಲ್ಲಿ ಒಳ್ಳೆ ಬೈಕು, ಒಂದು 25-30,000 ರನ್ ಆಗಿರೋದು ಒಳ್ಳೆ ಕಂಡೀಷನ್ ಬೈಕ್ ನಿಮಗೆ ಯೂಸ್ ಮಾರ್ಕೆಟಲ್ಲಿ 50,000 ಬಿಲ್ ಆರಾಮಾಗಿ ಸಿಗುತ್ತೆ. ಕಣ್ಣು ಮುಚ್ಕೊಂಡು ತೊಗೊಬೋದು ಈ ಬೈಕು. ಮತ್ತು ಬಜಾಜ್ ನಿಮ್ಗೆ ಗೊತ್ತು, ಸರ್ವಿಸ್ ಕಾಸ್ಟ್ ಸಿಕ್ಕಾಪಟ್ಟೆ ಕಡಿಮೆ, ಒಂದು 1500 ಒಳಗೆ ಸರ್ವಿಸ್ ಮುಗ್ದೋಗ್ಬಿಡುತ್ತೆ. ಮತ್ತು ಬಜಾಜು ರಿಲಯಬಿಲಿಟಿಗೆ ತುಂಬ ಒಳ್ಳೆಯದು, ನಿಮ್ಗೆ ಗೊತ್ತು. ಮತ್ತು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಕೂಡ. ಬರೀ ಇವಾಗ ಅದು ಬ್ರೇಕ್ ಚೆಕ್ ಮಾಡೋಣ. 70 ಇದ್ದೀವಿ, ಹಿಂದೆ ಯಾವುದು ಗಾಡಿಗಳು ಬರ್ತಾ ಇಲ್ಲ. ನೋಡ್ಬೋದು, ನಮ್ಮ ಮೀಟ್ರ್ ಕೆಳಗೆ ಬ್ರೇಕು, ಅಷ್ಟು ಬ್ರೇಕಿಂಗ್ ತುಂಬ ಚೆನ್ನಾಗಿದೆ. ಬ್ರೇಕಿಂಗ್ ಮಾತ್ರ ತುಂಬ ಇಷ್ಟ ಆಯಿತು. 70ಇಂದ 0 ಬರೋಕ್ಕೆ ಆಲ್ಮೋಸ್ಟ್ 2 to 3 ಸೆಕೆಂಡ್ ಇದೆ ಈ ಬೈಕಿನ ರಿವ್ಯೂ. ನನಗಂತೂ ಇವಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಈ ಸೆಗ್ಮೆಂಟಲ್ಲಿ ಬೆಸ್ಟ್ ಟೂರಿಂಗ್ ಬೈಕ್ ಅಂತಲೇ ಹೇಳ್ಬೋದು. ಆಫ್ ರೋಡಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ, ಬೈಕ್ನ ಓನರ್ ಬಂದು ನಮ್ಮ ರಶಾದು, ಬೆಂಗಳೂರು ವರ್ಕ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.